ಜಾಗದ ವಿಚಾರದಲ್ಲಿ ಎರಡು ಸಮುದಾಯಗಳ ನಡುವೆ ವಾಗ್ವಾದ, ತಳ್ಳಾಟ, ನೂಕಾಟದಲ್ಲಿ ಅಂಬೇಡ್ಕರ್ ಫ್ಲೆಕ್ಸ್ಗೆ ಹಾನಿ ಮಾಡಿರುವಂತಹ ಘಟನೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಗ್ರಾಮದ ಬೊಮ್ಮಲಿಂಗೇಶ್ವರ ಟ್ರಸ್ಟ್ ಹೆಸರಿನಲ್ಲಿರುವಂತಹ ಜಾಗದ ವಿಚಾರದಲ್ಲಿ ಗಲಾಟೆ ನಡೆದಿದ್ದು, ಇಂದು ಟ್ರಸ್ಟಿಗೆ ಸೇರಿದ ಜಾಗದಲ್ಲಿ ಸಸಿ ನೆಡಲಿಕ್ಕೆ ಸವರ್ಣೀಯರು ಮುಂದಾದಾಗ ದಲಿತರು ವಿರೋಧ ವ್ಯಕ್ತಪಡಿಸಿ ಆ ಜಾಗದಲ್ಲಿ ಅಂಬೇಡ್ಕರ್ ಫ್ಲೆಕ್ಸ್ ಇಡ್ಲಿಕ್ಕೆ ಯತ್ನಿಸಿದಾಗ ವಾಗ್ವಾದ ಪ್ರಾರಂಭ ಆಯಿತು. ಫ್ಲೆಕ್ಸ್ ಇಡ್ಲಿಕ್ಕೆ ಬಿಡದಿದ್ದಾಗ ತಳ್ಳಾಟ, ನೂಕಾಟ ಆರಂಭ ಆಯಿತು. ಈ ವೇಳೆ ಅಂಬೇಡ್ಕರ್ ಭಾವಚಿತ್ರವಿದ್ದಂಥ ಫ್ಲೆಕ್ಸ್ಗೆ ಹಾನಿಯುಂಟು ಮಾಡಲಾಗಿದೆ. ಜಾಗದ ವಿಚಾರವಾಗಿ 1 ವರ್ಷದಿಂದ ವಿವಾದ ನಡೀತಾ ಇದ್ದು, 30 ಗುಂಟೆ ಜಾಗದಲ್ಲಿ 5 ಗುಂಟೆ ಜಾಗವನ್ನು ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಬಿಟ್ಟುಕೊಡುವಂತೆ ದಲಿತ ಸಮುದಾಯ ಒತ್ತಾಯ ಮಾಡಿತ್ತು. ಆದರೆ ಜಾಗ ಬಿಟ್ಟುಕೊಡಲಿಕ್ಕೆ ಮತ್ತೊಂದು ಸಮುದಾಯ ವಿರೋಧ ವ್ಯಕ್ತಪಡಿಸಿತ್ತು. ಕೆಎಂ ದೊಡ್ಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸದ್ಯ ಗ್ರಾಮಕ್ಕೆ ಭೇಟಿ ನೀಡಿರುವಂತಹ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಮತ್ತೊಂದು ಕಡೆ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಕೃಷ್ಣ ಸಿಎಂ ಅವರು ಘಟನೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸಿಎಕೆರೆ ಹೋಬಳಿ ಕೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಇವತ್ತು ಬೆಳಿಗ್ಗೆ ಒಂದು ಸರ್ಕಾರಿ ಜಾಗದಲ್ಲಿ ಪಿಡಿಒ ಅವರು ಅನಧಿಕೃತವಾಗಿ ಮತ್ತು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಒಂದು ಸಂಸ್ಥೆ ಹೆಸರಿಗೆ ಅಕ್ರಮವಾಗಿ ಸರ್ಕಾರಿ ಜಾಗವನ್ನು ವರ್ಗಾವಣೆ ಮಾಡಿ ಈಸ್ವತ್ತು ಮಾಡಿರೋ ಸಂದರ್ಭದಲ್ಲಿ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಾಪನೆ ಮಾಡೋದಕ್ಕೆ ಆ ಗ್ರಾಮದ ಶೆಡ್ಯೂಲ್ಡ್ ಕ್ಯಾಸ್ಟ್ ಯುವಕರು ಮತ್ತು ನಾಗರಿಕರು ಒಂದು ಮನವಿಯನ್ನು ಕಳೆದ 5-6 ವರ್ಷಗಳಿಂದ ಮನವಿ ಮಾಡ್ತಾ ಬಂದಿದ್ದರು. ಆ ಸದರಿ ಜಾಗಕ್ಕೆ 2024 ಅಂದರೆ ಕಳೆದ ವರ್ಷ ಏಕಾಏಕಿ ಕಾನೂನು ಬಾಹಿರವಾಗಿ ಇತರೆ ಜನಾಂಗದವರಿಗೆ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಖಾತೆ ಮಾಡಿಕೊಟ್ಟು ಅದನ್ನು ಈಸ್ವತ್ತು ಮಾಡಿ ಅದನ್ನಲ್ಲಿ ಅವರು ಬೇರೆ ಕೆಲಸ ಶುರು ಮಾಡಿದಾಗ ಸಂದರ್ಭದಲ್ಲಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಕೊಡಬೇಕಾದಂಥ ಮೀಸಲಾಗಿದ್ದ ಜಾಗ ಅಂತ ಹೇಳಿ ವಿಚಾರ ಸಂದರ್ಭ ಆದಾಗ ಅದು ಸಂಘರ್ಷಕ್ಕೆ ಏರ್ಪಟ್ಟು ಇವತ್ತಲ್ಲಿ ಬಾಬಾ ಸಾಹೇಬರು ಫ್ಲೆಕ್ಸ್ಗೆ ಇತರೆ ನಾಗರಿಕರು ಅವ್ರಿಗೆ ಅಪಮಾನಗೊಳಿಸಿ ವಿರೂಪಗೊಳಿಸಿ ನಮ್ಮ ಶೆಡ್ಯೂಲ್ಡ್ ಕ್ಯಾಸ್ಟ್ ನಾಗರಿಕರ ಜೊತೆ ಅಸಭ್ಯವಾಗಿ ಮತ್ತು ದೌರ್ಜನ್ಯ ಮಾಡತಕ್ಕಂಥ ರೀತಿಯಲ್ಲಿ ನಡವಳಿಕೆಯನ್ನು ಅವರು ತೋರಿಸಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಈ ಸಂಬಂಧಪಟ್ಟಂತೆ ಈ ಕೂಡಲೇ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ and subdivision DYSP, so they have to take necessary action immediately, because ಇದು PDO ಅವರು ಮಾಡಿರ್ತಕ್ಕಂಥದ್ದು ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿರಲಿ, within the law ambit according to law you must take necessary action